ಹಲೋ ಎವ್ರಿವಾನ್, ನನ್ನ ವ್ಲಾಗ್ಗಳಿಗೆ ವ್ಯೂಸ್ ಬರ್ತಾಯಿದೆ ಆದರೆ ಫಾಲೋವರ್ಸ್ ಆಗ್ತಾಯಿಲ್ಲ. ಅದೇ ನನಗೆ ಸ್ವಲ್ಪ ಬೇಜಾರು. ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನನ್ನ ಮಗಳ ನಾಮಕರಣದ್ದು ಅದೇ ಸೆಲೆಬ್ರೇಷನ್ನು. ಇದನ್ನು ನಾನು ರೆಂಟೆಟಿಗೆ ತಂದಿದ್ದೆ. ಈ ತೊಟ್ಲನ್ನು ₹750 ಟೋಟಲ್ ಚಾರ್ಜು, ಟ್ರಾನ್ಸ್ಪೋರ್ಟೇಷನ್ ಇನ್ಕ್ಲೂಡೆಡ್. ನೈಟೆಲ್ಲ ನನ್ನ ಹಸ್ಬೆಂಡ್ ಅದೇ ಪ್ರಿಪ್ರೇಷನ್ಸ್. ಬೆಡ್ ಸ್ವಲ್ಪ ಹಳೆ ಥರ ಆಗಿದೆಲ್ಲ, ಇದನ್ನು ಸ್ವಲ್ಪ ಲುಕ್ ಮಾಡಬೇಕು ಅಂತ. ಮನೇಲಿ ಏನಾದರೂ ಫಂಕ್ಷನ್ ಆಗುತ್ತೆ ಅಂದರೆ ಒಂಥರ ಸಡಗರ ಇದ್ದೇ ಇರುತ್ತೆ. ಸೊ ಊರಿಂದ ಅಮ್ಮ ಬಂದಿದ್ದರು, ತಮ್ಮ ಬಂದಿದ್ರು, ನನ್ನ ತಮ್ಮನ ಹೆಂಡತಿ ಬಂದಿದ್ದರು. ಫೈನಲ್ ನನ್ನ ಪತಿದೇವರು ತೊಟ್ಲನ್ನ ರೆಡಿ ಮಾಡಿದ್ದಾರೆ. ಈ ರೀತಿ ಹೂವಿನ ಅಲಂಕಾರ ಎಲ್ಲ ಮಾಡಿಬಿಟ್ಟು. ನನ್ನ ತಮ್ಮ ಹೇಳಿದ್ದ, ನಾನೊಂದು ನೇಮಿಂಗ್ ತೊಗೊಂಡು ಬರ್ತೀನಿ ಕಣೆ, ಬಬಲ್ಸ್ ಎಲ್ಲ ಹಾಕಿಬಿಟ್ಟು ಅಂತೇಳಿ. ತುಂಬ ಐಟಮ್ಸ್ ತೋರಿಸಿದ ಅವನು, ತುಂಬ ವೆರೈಟೀಸ್ಗಳಲ್ಲಿ. ನಾನು ಇದು ಕಳಸದ ಶೇಪಲ್ಲಿದೆ, ಇದು ನಂಗೆ ತುಂಬ ಇಷ್ಟ ಆಯಿತು, ಈ ಥರ ಮಾಡ್ಕೊಂಡು ಬಾ ಅಂತ ಹೇಳಿದೆ. ಅವನು ಅದೇ ಥರ ಮಾಡ್ಕೊಂಡು ಬಂದು ಫಿಕ್ಸ್ ಮಾಡ್ತಾ ಇದ್ದಾನೆ. ಸೊ ನಾವೇ ಮನೇಲಿ ಸಣ್ಣದಾಗಿ ಮನೇಲಿ ಡೆಕೋರೇಷನ್ ಮಾಡ್ಕೊಂಡ್ವಿ. ಅದೇ ಮುತ್ತೈದರಿಗೆಲ್ಲ ಕರೆದಿದ್ದೆಲ್ಲ, ಅದನ್ನೆಲ್ಲ ಥಿಂಗ್ಸ್ಗಳನ್ನೆಲ್ಲ, ಐಟಮ್ಸ್ಗಳು ಏನೇನು ಬೇಕು ಅಂತ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಡ್ತಾ ಇದ್ದೆ. ಆರತಿ ಬೇಕು ಅದೆಲ್ಲ ಕೊಡೋದೆಲ್ಲ, ಬ್ಲೌಸ್ ಪೀಸ್ ಎಲ್ಲ ಅದನ್ನೇ ರೆಡಿ ಮಾಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅದೇ 5 ಜನ ಮುತ್ತೈದರಿಗೆ ಕರೆದಿದ್ದೆ ನಾನು. ಹೆಸರಿಡಬೇಕಾದ್ರೆ ಅವ್ರದ್ದು ಆರತಿ ಮಾಡೋಣ ಅಂತ. ಹೆಸರಿಡೋ ಶಾಸ್ತ್ರದಲ್ಲಿ ನಮ್ಮಲ್ಲಿ ಹೇಗಂದರೆ, ಫಸ್ಟು ಒಂದು 5 ಹೆಸರುಗಳನ್ನ ಇಡ್ತಾರೆ, ದೇವ್ರ ಹೆಸರುಗಳನ್ನು. ಆಮೇಲೆ ಯಾವುದು ನಾವು ಹೆಸರು ಸೆಲೆಕ್ಟ್ ಮಾಡ್ತೀವೋ ಅದನ್ನು ಅವ್ರ ಕಿವಿಯಲ್ಲಿ 5 ಸತಿ ಹೇಳ್ತೀವಿ ನಾವು. ಸೊ 5 ಜನ ಮುತ್ತೈದರು ಸೇರ್ಕೊಂಡ್ಬಿಟ್ಟು ಅದೇ ಹೆಸರು ಇಡ್ತಿದ್ರು. ನಮ್ಮಲ್ಲಿ ಪದ್ಧತಿ ಹೆಂಗಂದರೆ, ಒಂದು ಸತಿ ಮಗುಗೆ ಒಂದು ಹೆಸರು ಹೇಳಿದ ತಕ್ಷಣ ಮಗುನ ತೊಟ್ಲ ಕೆಳಗಿಂದ ತೊಗೊಳ್ಬೇಕು. ಈ ರೀತಿ ನಾವು 5 ಸತಿ ತೊಗೋಬೇಕು. 5 ಸತಿ ತೊಗೊಂಡಾದಮೇಲೆ ಲಾಸ್ಟಿಗೆ ನಾವು ಏನು ಹೆಸರು ಹೇಳ್ತೀವಲ್ಲ ಅದನ್ನು ಅವಳ ಕಿವಿಯಲ್ಲಿ 5 ಸತಿ ಹೇಳಬೇಕು. ಸೊ ನಮ್ಮ ಫ್ಯಾಮಿಲಿಯವ್ರು ಯಾರು ಮೆಂಬರ್ಸ್ಗಳು, ಎಲ್ಲರ ಮೆಂಬರ್ಸ್ಗಳ ಹೆಸರನ್ನ ಹೇಳಿಬಿಟ್ಟು ಆಮೇಲೆ ನಮ್ಮ ಮಗುದು ಹೆಸರನ್ನ ಹೇಳ್ತೀವಿ. ನೆಕ್ಸ್ಟು ಸೊಸೆಗೆ ಮಾಮನ ಕಡೆಯಿಂದ ಎಲ್ಲ ಗಿಫ್ಟ್ಗಳು, ಒಂದು ಚೈನ್, ಒಂದು ಡ್ರೆಸ್, ಒಂದು ಉಡುದಾರ. ನೆಕ್ಸ್ಟು ಫೈನಲ್ ಆಗಿ ಮಗಳ ಹೆಸರನ್ನ ರಿವೀಲ್ ಮಾಡಿದ್ದು. ಈ ಥರ ಬಬಲ್ಸ್ನ ಎಳೆದ್ಬಿಟ್ಟು, ಇದೇ ಅಲ್ವಾ ಟ್ರೆಂಡ್ ಈಗ. ಸೊ ತುಂಬ ಖುಷಿಯಾಗಿದ್ದವಳು, ನಿದ್ದೆ ಚೆನ್ನಾಗಾಗಿತ್ತು ಅವಳಿಗೆ. ಸೊ ಎಲ್ಲ ಮುತ್ತೈದರಿಗೆ ಆರತಿ ಮಾಡಿ ಊಟಕ್ಕೆ ಬಡಿಸಿದ್ದು. ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ವ್ಲಾಗನ್ನ ನೋಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.